ಜಿಲ್ಲೆ ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದ ಐತಿಹಾಸಿಕ ಧಾರ್ಮಿಕ ಸುಕ್ಷೇತ್ರ ಸುಲೇಪೇಟ್ ಗ್ರಾಮದ ಆರಾಧ್ಯ ದೈವ ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು ಉಚ್ಚಾಯಿ ಮೆರವಣಿಗೆ. ಹೌದು, ಸುಲೇಪೇಟ್ ಗ್ರಾಮದ ವೀರಭದ್ರೇಶ್ವರ ದೇವರ ಜಾತ್ರೆ ಸತತವಾಗಿ 1 ತಿಂಗಳ ಕಾಲ ಜರುಗುತ್ತಿದೆ. 21 ದಿನಗಳ ಕಾಲ ಪಲ್ಲಕ್ಕಿ ಮೆರವಣಿಗೆ, 9 ದಿನಗಳ ಕಾಲ ಉಚ್ಚಾಯಿ ಮೆರವಣಿಗೆ ಹಾಗೂ ಏಪ್ರಿಲ್ 15ರಂದು ಅಗ್ನಿಕುಂಡ ಪೂಜೆ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮ. ಸಾಯಂಕಾಲ ಗ್ರಾಮದ ಸುಮಂಗಲರಿಂದ ದೀಪೋತ್ಸವ ಕಾರ್ಯಕ್ರಮ ಜರುಗಲಿದೆ. ಏಪ್ರಿಲ್ 16ರಂದು ಗ್ರಾಮದ ಮುಖ್ಯ ಬೀದಿಗಳಿಂದ ಪ್ರಭಾವಳಿ ಉತ್ಸವ ಜರುಗುತ್ತದೆ. ಹಾಗೆ ಸಾಯಂಕಾಲ 6 ಗಂಟೆಗೆ ತೇರ್ ಮೈದಾನದಲ್ಲಿ ಅದ್ದೂರಿಯಾಗಿ ರಥೋತ್ಸವ ಜರುಗುತ್ತದೆ. ಒಡೆಯನ ಭಕ್ತ ಬಳಗ ವತಿಯಿಂದ ಆಧ್ಯಾತ್ಮಿಕ ಪ್ರವಚನ ಇರಲಿದ್ದು, 2000ನೇ ಬ್ಯಾಚ್ ವತಿಯಿಂದ ನೇತ್ರ ತಪಾಸಣೆ ಶಿಬಿರ ಮತ್ತು 2016 ಬ್ಯಾಚ್ ವತಿಯಿಂದ ವೀರಗಾಸೆ ಕುಣಿತ ಕಾರ್ಯಕ್ರಮ ಮತ್ತು 2009 SSLC ಬ್ಯಾಚ್ ವತಿಯಿಂದ ರಸಮಂಜರಿ ಕಾರ್ಯಕ್ರಮ. ಅದೇ ರೀತಿಯಾಗಿ ರಮೇಶ್ ಮೋಟಾರ್ಸ್ ವತಿಯಿಂದ ಅನ್ನದಾಸೋಹ ಇರಲಿದ್ದು, ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಎಲ್ಲ ಭಕ್ತ ಸಮೂಹ ಬಳಗದಿಂದ ವಿವಿಧ ಕಾರ್ಯಕ್ರಮಗಳು ಜರುಗಲಿವೆ ಎಂದು ವೀರಶೈವ ಲಿಂಗಾಯತ್ ಸಮಾಜದ ಅಧ್ಯಕ್ಷರಾದ ಮುರುಗಪ್ಪ ಕುಕ್ಕುಡಿ ಹೇಳಿದರು. ಈ ಸಂದರ್ಭದಲ್ಲಿ ಮಲ್ಲಪ್ಪ ಪಡ್ಶೆಟ್ಟಿ, ನಾಗಶೆಟ್ಟಿ ಕೊಟ್ಕಿ, ಶರಣು ಪಡ್ಶೆಟ್ಟಿ, ಗುಲಾಬ್ ಹರ್ದೂರ್, ನಾಗಶೆಟ್ಟಿ ವೈನ್ ಶಾಪ್, ಚಂದ್ರಶೇಖರ್ ಸ್ವಾಮಿ, ಶಂಕರ್ ನಿಡ್ಗುಂದಿ, ಸುಭಾಷ್ ನಿಡ್ಗುಂದಿ ಇದ್ದರು. ಲಿಂಗರಾಜ್ ಆತೇಜ್ ಜಾಥಾ ಪ್ರತಿ ವರ್ಷದಂತ ವಿಜೃಂಭಣೆಯಾಗಿ ನಡೆಯುತ್ತದೆ. ಈ ವರ್ಷ ಉಗಾದಿ ಅಮಾವಾಸ್ಯೆಯಿಂದ 21 ದಿವಸ ಪಲ್ಲಕ್ಕಿ ಮೆರವಣಿಗೆ, 9 ದಿವಸ ಉಚಾಯಿ ಮೆರವಣಿಗೆ, 14ನೇ ತಾರೀಕು ಬೆಳಗ್ಗೆ ಪ್ರಭಾವಳಿ ಉತ್ಸವ ಹಾಗೂ 1997 SSLC ಬ್ಯಾಚಿನವರ ವತಿಯಿಂದ ಅಗ್ನಿಗುಂಡದ ಲೋಕಾರ್ಪಣೆ 15ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಇರ್ತದೆ. ಹಾಗೂ ಕೆಲವು ವಿದ್ಯಾರ್ಥಿಗಳು ಪ್ರವಚನ ಕಾರ್ಯಕ್ರಮ ಮಾಡುತ್ತಿದ್ದಾರೆ, ಕೆಲವು ವಿದ್ಯಾರ್ಥಿಗಳು ವೀರಗಾಸೆಯ ಕಾರ್ಯಕ್ರಮ ಮಾಡುತ್ತಿದ್ದಾರೆ. ಪ್ರತಿ ವರ್ಷದಿಂದ ಅತಿ ವಿಜೃಂಭಣೆಯಾಗಿ ಈ ವರ್ಷ ಜಾತ್ರೆಯು ನಡೆಯುತ್ತದೆ. ಪಲ್ಲಕ್ಕಿ ಎಷ್ಟು ದಿನ ಮತ್ತು ಉಚ್ಚಾಯಿ ಎಷ್ಟು ದಿನ? 21 ದಿವಸ, 9 ದಿವಸ ಉಚ್ಚಾಯಿ. 16ನೇ ತಾರೀಕು ಬೆಳಗ್ಗೆ ಪ್ರಭಾವಳಿ ಉತ್ಸವ, ಸಾಯಂಕಾಲ 6 ಗಂಟೆಗೆ ರಥೋತ್ಸವ ಜರುಗುವುದು. ಎಷ್ಟು ದಿನ ಈ ಜಾತ್ರೆ ಜರುಗುತ್ತದೆ? 1 ತಿಂಗಳು 30 ದಿವಸಗಳ ಪರ್ಯಂತರವಾಗಿ ನಡೆಯುತ್ತದೆ. ವರ್ಷ ಜಾತ್ರಾ ಮಹೋತ್ಸವವಾಗಿ ಶ್ರೀ ವೀರಭದ್ರೇಶ್ವರ ಮಹಾಜಾತ್ರಾ ಮಹೋತ್ಸವ 30 ದಿನಗಳ ಕಾಲ ನಡೆಯುತ್ತದೆ. ಅದರಲ್ಲಿ 21 ದಿನ ಪಲ್ಲಕ್ಕಿ ಮೆರವಣಿಗೆ ಆಗುತ್ತೆ ಮತ್ತು 9 ದಿನ ಉಚ್ಚಾಯಿ ಮೆರವಣಿಗೆ ಆಗುತ್ತೆ. 15ನೇ ತಾರೀಕು ಹೆಣ್ಣು ಮಕ್ಕಳಿಂದ ಅಗ್ನಿಗುಂಡ ಪೂಜೆ ನಡೆಯುತ್ತೆ ಮತ್ತು ಮುತ್ತೈದರಿಂದ 16ನೇ ತಾರೀಕು ಬೆಳಗ್ಗೆ ಪ್ರಭಾವಳಿ ಉತ್ಸವ ಇರುತ್ತೆ. ಸಾಯಂಕಾಲ ಮತ್ತು ರಥೋತ್ಸವ ಇರುತ್ತೆ. ಮತ್ತು ಬೆಳಿಗ್ಗೆ 15ನೇ ತಾರೀಕು ಈ ವರ್ಷ 1997ನೇ ಬ್ಯಾಚ್ ವತಿಯಿಂದ ಅಗ್ನಿಕುಂಡೆ
ನೂತನ ಅಗ್ನಿಕುಂಡೆ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಮತ್ತು 2016ನೇ ಬ್ಯಾಚಿಂದ ಈ ವರ್ಷ ವೀರಗಾಸ್ಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಈ ವರ್ಷ ಕಟಂಗೇಶ್ವರ ಮಠದ ಮಹಾಸ್ವಾಮಿಗಳಿಂದ ಸಾಯಂಕಾಲ 7:30 ಗಂಟೆಗೆ 5 ದಿನಗಳ ಕಾಲ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ತಪ್ಪದೇ ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ಎಲ್ಲರೂ ಸಾಯಂಕಾಲ ತಪ್ಪದೇ 7:30 ಗಂಟೆಗೆ ಬರಬೇಕೆಂದು ತಮ್ಮಲ್ಲಿ ಎಲ್ಲರಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೆ.